वनधिवसने वरात्रिनिचयस्थन विराजिते चेतना चेतन विधारके गन्धरसरूपादिगुणवपुषे मुनिकुलोत्तम कश्यपन निज तनुजनिन गानमिपे यन्नवगुणगಳೆಣಿಸದೆ ಪಾಲಿಪುದು ಪರಮಾತ್ಮನರ್ಧಾಂಗಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 42. ವನಧಿವಸನೆ ವರಾದ್ರಿ ನಿಚಯ ಸ್ತನ ವಿರಾಜಿತ ಚೇತನ ಚೇತನ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಭೂವರಾಹ ರೂಪಿ ಶ್ರೀಹರಿಯ ಪತ್ನಿಯಾದ ಭೂದೇವಿಯನ್ನು ಸ್ತುತಿ ಮಾಡಿದ್ದಾರೆ. ಭೂದೇವಿ ಪೃಥ್ವಿ ತತ್ವಾಭಿಮಾನಿ ದೇವತೆ, 25ನೇ ಕಕ್ಷಾಪನ್ನರು. ವನಧಿವಸನೆ, ವನ ಶಬ್ದಕ್ಕೆ ನೀರು ಎಂದರ್ಥ. ಇದರಿಂದ ವನಧಿ ಎಂದರೆ ಅಖಂಡ ಜಲರಾಶಿ ರೂಪದಲ್ಲಿರುವ ಸಮುದ್ರವೆಂದರ್ಥ. ಭೂಮಿಯು ಸಮುದ್ರದಿಂದ ಆವೃತವಾಗಿದೆ. ನಾವು ವಸ್ತ್ರವನ್ನು ದೇಹಕ್ಕೆ ವಲಯಾಕಾರವಾಗಿ ಧರಿಸುತ್ತೇವೆ. ಅಂತೆಯೇ ಭೂಮಿಯು ಸಮುದ್ರವೆಂಬ ವಸ್ತ್ರದಿಂದ, ವಸನದಿಂದ ಆವೃತವಾಗಿದೆ. ವರಾದ್ರಿ ನಿಚಯ, ವರ ಎಂದರೆ ಶ್ರೇಷ್ಠ, ಉತ್ತಮ. ಆದ್ರಿ ಪರ್ವತ, ಸ್ತೋಮ ಸಮೂಹ. ಭೂಮಿಯನ್ನು ಪರ್ವತಗಳು ಧರಿಸಿ ಸಮತೋಲನ ಸ್ಥಿತಿಯಲ್ಲಿ ಇರಿಸಿವೆ. ಇದರಿಂದ ಪರ್ವತಗಳಿಗೆ ಭೂಧರ ಎಂದು ಹೆಸರು. ಅಂತಹ ಪರ್ವತಗಳಲ್ಲಿ ಶ್ರೇಷ್ಠವಾದುದು ಮೇರು ಪರ್ವತವು. ಮೇರು ಮೊದಲಾದ ಪರ್ವತ ಸ್ತೋಮಗಳು ಭೂಮಿಯನ್ನು ಆಧರಿಸಿವೆ. ಅವುಗಳ ಶೃಂಗಗಳು ಭೂದೇವಿಯ ಭವ್ಯ ಸ್ತನಗಳೋಪಾದಿಯಲ್ಲಿ ವಿರಾಜಮಾನವಾಗಿವೆ. ಇದರಿಂದ ಭೂದೇವಿಯನ್ನು ವರಾದ್ರಿ ನಿಚಯ, ಸ್ತನ ವಿರಾಜಿತ ಎಂಬ ಉಪಮಾಲಂಕಾರದಿಂದ ಈ ಶಬ್ದದಿಂದ ವರ್ಣಿಸಿದ್ದಾರೆ. ಚೇತನ ಚೇತನ ವಿಧಾರಕೆ, ಭೂಮಿಯ ಮೇಲೆ ಶುದ್ಧ ಜಡ ವಸ್ತುಗಳು, ಸ್ಥಾವರ ಮತ್ತು ಜಂಗಮ ರೂಪವಾದ ಚೇತನ ವಸ್ತುಗಳಿವೆ. ವಿಧಾರ ಎಂದರೆ ಆಶ್ರಯಭೂತವಾಗಿ ಧರಿಸಿಕೊಂಡಿರುವ ಎಂಬರ್ಥ. ಅಂದರೆ ಜಡ, ಸ್ಥಾವರ, ಜಂಗಮ ವಸ್ತುಗಳಿಗೆ ಆಶ್ರಯ ಸ್ಥಾನವು ಭೂಮಿ. ಗಂಧ ರಸ ರೂಪಾದಿ ಗುಣವಪುಷೆ, ಗಂಧವು ಪೃಥ್ವಿ ತನ್ಮಾತ್ರ ಗುಣವು, ಗಂಧೋತ್ಪತ್ತಿ ಪೃಥ್ವಿಯೇ ಸಾರವು. ರಸವು ಆಪ್ತತ್ವದ ಗುಣವು, ರೂಪವು ತೇಜಸ್ಸಿನ, ಹೀಗೆಯೇ ಸ್ಪರ್ಶ ಶಬ್ದಾದಿ ಗುಣಗಳು ಗ್ರಾಹ್ಯ. ಪಂಚತನ್ಮಾತ್ರ ಗುಣಗಳಾದ ಗಂಧಾದಿಗಳನ್ನೇ ತನ್ನ ಶರೀರವನ್ನಾಗಿ ಉಳ್ಳ ವಪುಷೆ. ಆಕಾಶ, ವಾಯು, ತೇಜಸ್ಸು, ಉದಕ, ಪೃಥ್ವಿ ಹೀಗೆ ಪಂಚಭೂತಗಳಾದ್ದರಿಂದ ಭೂಮಿಯಲ್ಲಿ ಇವೆಲ್ಲವೂ ಅಡಕವಾಗಿವೆ. ಮುನಿಕುಲೋತ್ತಮ, ಋಷಿವರ್ಗದಲ್ಲಿ ಶ್ರೇಷ್ಠರಾದವರು ಕಶ್ಯಪರು. ಕಶ್ಯಪರ ಪುತ್ರಿಯೇ ಭೂಮಿಯು. ಇದರಿಂದ ಭೂಮಿಗೆ ಕಾಶ್ಯಪಿ ಎಂಬ ಹೆಸರು. ಇದನ್ನು ದಾಸರು ಮುನಿಕುಲೋತ್ತಮ ನಿಜ ತನುಜೆ ಎಂದಿದ್ದಾರೆ. ಪರಮಾತ್ಮನ ಅರ್ಧಾಂಗಿ. ಭೂಮಿಯನ್ನು ಚಾಪೆಯಾಗಿ ಸುತ್ತಿ ಹಿರಣ್ಯಾಕ್ಷನೆಂಬ ದೈತ್ಯನು ಸಮುದ್ರ ಗರ್ಭವನ್ನು ಹೊಕ್ಕನು. ದೇವಿಯಿಂದ ಪ್ರಾರ್ಥಮಾನರಾದ ಶ್ರೀಹರಿಯು ಭೂವರಾಹ ರೂಪ ತಾಳಿ ಸಮುದ್ರವನ್ನು ಗರ್ಭವನ್ನು ಪ್ರವೇಶಿಸಿದನು. ಅಲ್ಲಿ ಹಿರಣ್ಯಾಕ್ಷನನ್ನು ಹೋರಾಡಿ ತನ್ನ ಕೋರ ದಾಡೆಗಳಿಂದ ದೈತ್ಯನ ಉದರವನ್ನು ಸೀಳಿ ತಂದನು. ಭೂದೇವಿಯನ್ನು ಉದ್ಧರಿಸಿದ ಶ್ರೀವರಾಹಮೂರ್ತಿಯ ಪತ್ನಿಯೇ ಭೂದೇವಿಯು. ಅಂತಹ ಶ್ರೀಹರಿಯ ಅರ್ಧಾಂಗಿಯಾದ ಭೂದೇವಿಗೆ ನಮಸ್ಕಾರ ಪೂರ್ವಕವಾಗಿ ಸ್ತುತಿಸುತ್ತೇನೆ. ನನ್ನ ದೋಷಗಳನ್ನು ಗಣನೆಗೆ ತಾರದೇ ಸಂರಕ್ಷಿಸಲಿ ಎಂದು ಸ್ತುತಿಸ್ತಾರೆ. ಇದರಲ್ಲಿ ವಿಶೇಷ ಅರ್ಥವೆಂದರೆ ಪೃಥ್ವಿ ತತ್ವವು 24 ತತ್ವಗಳಲ್ಲಿ ಕೊನೆಯದು. ಇದರಲ್ಲಿ ಆಕಾಶ, ವಾಯು, ತೇಜಸ್ಸು, ಉದರ ಈ ಮೇಲಿನ ತತ್ವಗಳು ಸೂಕ್ಷ್ಮ ರೂಪದಲ್ಲಿ ಸಂಸೃಷ್ಟಿ, ಅಸಂಸೃಷ್ಟ ರೂಪದಲ್ಲಿ ಅಡಕವಾಗಿವೆ. ರಸವು ಆಪ್ತತ್ವದ ಗುಣವು. ಫಲ ವನಸ್ಪತಿಗಳು ರಸಯುಕ್ತವಾದವು. ವೃಕ್ಷಾದಿಗಳು ಭೂಸಾರವನ್ನು ಹೀರಿಕೊಂಡು ಬೆಳೆಯುವವು. ಇದರಿಂದ ವೃಕ್ಷ ಸಕಲ ವನಸ್ಪತಿಗಳಿಗೂ ಭೂಮಿಯೇ ಆಶ್ರಯವು, ಆಶ್ರಯಪ್ರದವು ಮತ್ತು ಜೀವನಾಧಾರವು. ಜ್ವಾಲಾಮುಖಿ ಮುಂತಾದ ಅಗ್ನಿ ಪರ್ವತಗಳು ಭೂಗರ್ಭದಲ್ಲಿರುವ ಅತ್ಯಧಿಕ ಉಷ್ಣಾಂಶದಿಂದ ಲಾಲಾರಸವನ್ನು ಉಗುಳ್ತವೆ. ಅಂದರೆ ಅಗ್ನಿಯು ತೇಜೋ ರೂಪದಲ್ಲಿರುವ
ಪೃಥ್ವಿ ಅಂತರ್ಗತವಾಗಿದೆ. ಕಣ್ಣಿಗೆ ಕಾಣಿಸುತ್ತಿರುವ ಪೃಥ್ವಿ, ಉದಕ, ತೇಜಸ್ಸು ಇವು ಮೂರು ಮೂರ್ತ ದ್ರವ್ಯಗಳು. ಆಕಾಶ, ವಾಯು ಇವೆರಡು ಅಮೂರ್ತ ದ್ರವ್ಯಗಳು. ಕ್ಷೋಣೋರ್ಜ ಕಾಶ್ಯಪಿ ಕ್ಷಿತಿ ಎಂಬ ಅಮರಕೋಶ ವಚನ. ಇದರಿಂದ ಭೂದೇವಿ ಕಶ್ಯಪ ಮಹಾಮುನಿಯ ಪುತ್ರಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.